ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳ ಪ್ರಕರಣ ಸಂಬಂಧ SIT ರಚನೆಗೆ ದ್ವಾರಕನಾಥ್ ಅವರ ಒತ್ತಡ ಇತ್ತು ಅನ್ನುವಂತಹ ಚರ್ಚೆಗಳು ಈಗ ವ್ಯಕ್ತ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ದ್ವಾರಕನಾಥ್ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥದ್ದು ಪ್ರಯತ್ನ ಮಾಡೋಣ. ದ್ವಾರಕನಾಥ್ ಅವರ ಒಂದು SIT ರಚನೆಗೆ ನಿಮ್ಮ ಪ್ರಬಲವಾದಂಥ ಒತ್ತಡ ಇತ್ತು CM ಮೇಲೆ ಅನ್ನುವಂಥ ಚರ್ಚೆಗಳು ಆಗ್ತಿದೆ, ನಿಜನಾ ಅದು? ನಾನು CM ಮೇಲೆ ಒತ್ತಡ ಮಾಡೋ ಅಷ್ಟು ಪವರ್ಫುಲ್ಲು ಅಂತ ನಾನು ಅಂದ್ಕೊಂಡಿಲ್ಲ. ಆದರೆ ಅಲ್ಲಿ ಒಂದು ಅನ್ಯಾಯ ಆಗ್ತಾ ಇದೆ. ಅಸಹಾಯಕವಾದಂತಹ ಅಮಾಯಕವಾದಂತಹ ಹೆಣ್ಣುಮಕ್ಕಳನ್ನ ರೇಪ್ ಆಗ್ತಾ ಇದೆ, ಕೊಲೆಗಳಾಗ್ತಾ ಇದೆ ಅಂಥೇಳಿ ಕಂಪ್ಲೇಂಟ್ಸ್ಗಳಿತ್ತು. ಅದ್ರ ಬಗ್ಗೆ ಅನೇಕ ಜನ ಕಂಪ್ಲೇಂಟ್ಸ್ ಕೊಡ್ತಾಯಿದ್ರು. ಕಂಪ್ಲೇಂಟ್ ಕೊಟ್ಟವ್ರನ್ನ ಕಂಪ್ಲೇಂಟ್ ತಗೊಳ್ತಾ ಇರಲಿಲ್ಲ ಅಲ್ಲಿನ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಅನ್ನೋಂಥದ್ದಿತ್ತು. ಅಷ್ಟೊತ್ತಿಗೆ ಸುಪ್ರೀಂ ಕೋರ್ಟಿಂದ ಡೈರೆಕ್ಷನ್ಸ್ ಮೇಲೆ ಒಬ್ಬ ವ್ಯಕ್ತಿ ಬಂದು, ಮಾಸ್ಕ್ ಮ್ಯಾನ್ ಅಂತ ನಾವು ಯಾಕೆ ಕರಿತೀವೋ ಆ ವ್ಯಕ್ತಿ ಬಂದು ನಾನು ತೋರಿಸ್ತೀನಿ ಅಂತ ಬಂದ. ಆ ಸಂದರ್ಭದಲ್ಲಿ ಧರ್ಮಸ್ಥಳದ ಪೊಲೀಸು ಇನ್ಯಾಕ್ಟಿವ್ ಆಗಿದ್ದರು. ಆ ಕಾರಣಕ್ಕೋಸ್ಕರ ನಾನು ಮತ್ತು ಬಾಲನವರು ಇಬ್ಬರು ಹೋಗಿ ಇವ್ರನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅಲ್ಲಿ ನ್ಯಾಯಯುತವಾದಂಥ ಒಂದು ತನಿಖೆ ಆಗಲಿ ಸರ್, ಅದಕ್ಕೋಸ್ಕರ SIT ಫಾರ್ಮೇಷನ್ ಒಳ್ಳೆಯದು, ಯಾಕಂದರೆ ಅದು ಭಾಳ ಪವರ್ಫುಲ್ ಪ್ಲೇಸ್ ಅದು ಅಂತೇಳಿ ಹೇಳಿದ್ದು ನಿಜ. ಅದರ ಆಧಾರದ ಮೇಲೆ ಅವರು SIT ಫಾರ್ಮೇಷನ್ ಮಾಡಿದ್ದಾರೆ ಅಷ್ಟೇ. ಅದ್ರ ಮೇಲೆ ಅಂಥ ಒತ್ತಡ ಏನಿರಲಿಲ್ಲ, ಅದರಲ್ಲಿ ಬೇರೆ ಕಾರಣನೇ ಇರಲಿಲ್ಲ ಒತ್ತಡ ಮಾಡಲಿಕ್ಕೂ ಕೂಡ. ಅಲ್ಲೊಂದು ನ್ಯಾಯಯುತವಾದಂಥ ಒಂದು ತನಿಖೆ ಆಗಬೇಕು ಅಂತಷ್ಟೇ ನಾವು ಹೇಳ್ತಾ ಇದ್ದಿದ್ದು. ಅದು ತನಿಖೆಗೆ ಮಾರನೇ ದಿವಸನೇ ಮುಖ್ಯಮಂತ್ರಿಗಳು SIT ಫಾರ್ಮೇಷನ್ ಮಾಡಿದ್ದಾರೆ ಅಷ್ಟೇ. ಅಂದರೆ ನೀವು ಕೊಟ್ಟ ಮನವಿ ಅಥವಾ ದೂರಿನ ಅನ್ವಯದ ಮೇಲೆ CM ಅವರು ರಚನೆ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ನಾನು ಮತ್ತು ನಮ್ಮ ಬಾಲನ್ ಕೊಟ್ಟ ದೂರಿನ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ ಕೊಟ್ಟಿರುವಂತಹ ದೂರು ಕೂಡ ಇತ್ತು. ಅವರು ಅದನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಮಹಿಳಾ ಆಯೋಗದ ಅಧ್ಯಕ್ಷೆ ಕೊಟ್ಟಿರುವಂತಹ ದೂರಿನ ಮೇಲೆ ನಾನು ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ನಮ್ಮೆಲ್ಲರ ಮನವಿ, ಅದು ಒತ್ತಡ ಅಲ್ಲ, ಮನವಿಯ ಮೇಲೆ ಅವರು SIT ಫಾರ್ಮೇಷನ್ ಮಾಡಿದ್ದಾರೆ. ಬಹುಶಃ ಅವ್ರಿಗೆ ಅಷ್ಟೊತ್ತಿಗೆ ಒಂದಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿರ್ಬೋದು, ಅಥವಾ ಬೇರೆ ಬೇರೆ ಜನಗಳು ಮಾತಾಡಿರ್ಬೋದು, ಅವ್ರಿಗೆ ಹತ್ತಿರದವ್ರು ಹೇಳಿರ್ಬೋದು ಇಂಥದ್ದಕ್ಕೆ ಒಂದು SIT ಮಾಡಿದ್ದು ಅಂದರೆ ಒಳ್ಳೆಯದು ಅಂತ. ಅದು ಬರೀ ನಮ್ಮ ಒಬ್ಬರಿಂದಲೇ ಆಯಿತು ಅಂತ ಹೇಳೋದಕ್ಕೆ ನನಗೇನು ಕಾರಣ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಬೇರೆ ಬೇರೆ ಕಡೆಗಳಿಂದ ಅವ್ರಿಗೆ ಮಾಹಿತಿ ಬಂದಿರೋದ್ರಿಂದ ಇಲ್ಲಿ SIT ಮಾಡುವಂಥದ್ದು ನ್ಯಾಯಯುತ ಮತ್ತು ಸೂಕ್ತ ಅಂತ ಅನಿಸಿರೋದ್ರಿಂದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನೇರವಾಗಿ ಪ್ರಸ್ತಾಪ ಮಾಡಿರುವಂಥದ್ದು ಅಂದರೆ ಇದರಿಂದ ದ್ವಾರಕನಾಥ್ ಅವರು ಇದ್ದಾರೆ, ದೇವ್ರು ನೋಡ್ಕೊಳ್ತಾರೆ ಅನ್ನುವಂಥ ಮಾತುಗಳು. ಕುಮಾರಸ್ವಾಮಿ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಯಾಕಂದರೆ ನನ್ನನ್ನು ಅವ್ರು ಕರೆದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನು ಮಾಡಿದ್ದು ಕುಮಾರಸ್ವಾಮಿ ಅವರು. ಅವ್ರಿಗೆ ನಾನು ಹತ್ತಿರದಿಂದ ನೋಡಿದ ರೀತಿಯಲ್ಲಿ ಅವ್ರಿಗೆ ಅತ್ಯಂತ ಮಾನವೀಯ ಅಂತಃಕರಣ ಇದೆ, ಅವೆಲ್ಲ ಇದೆ. ಬಟ್ ಈ ಇಶ್ಯೂದಲ್ಲಿ ಅವ್ರ ಮೇಲೆ ಏನು ಪ್ರೆಷರ್ ಇತ್ತೋ ಗೊತ್ತಿಲ್ಲ, ಆ ಥರ ಮಾತಾಡಿದ್ದಾರೆ. ನಾನು ಇದು ಕೊಟ್ಟಿದ್ದಂತೂ ನಿಜ, ಮನವಿ ಕೊಟ್ಟಿದ್ದಂತೂ ನಿಜ. ಮನವಿಯ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದಕ್ಕೆ ನಾನು ಒಬ್ಬನೇ ಕಾರಣ ಅಂತ ಹೇಳುವಂಥದ್ದು ಇದರಿಂದಗಡೆ ಧರ್ಮಸ್ಥಳ ದೇವ್ರು ನೋಡ್ಕೊಳ್ತೇನೆ ಅಂತಂದರೆ ಎಲ್ಲರೂ ದೇವ್ರು ನೋಡ್ಕೋಬೇಕು. ಧರ್ಮಸ್ಥಳ ಮಂಜುನಾಥ ಕೊಲೆಗಡಕರನ್ನೂ ನೋಡ್ಕೋಬೇಕಲ್ವಾ, ರೇಪಿಸ್ಟ್ಗಳನ್ನೂ ನೋಡ್ಕೋಬೇಕಲ್ವಾ, ಅಲ್ಲಿ ಬರಿ ಮಾಡಿದವ್ರನ್ನೂ ನೋಡ್ಕೋಬೇಕಲ್ಲ, ಮಿಸ್ಸಿಂಗ್ ಕಂಪ್ಲೇಂಟ್ಗಳಾದವ್ರನ್ನೂ ನೋಡ್ಕೋಬೇಕಲ್ವಾ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಳ್ದೇ ಇರೋಂಥವ್ರನ್ನೂ ನೋಡ್ಕೋಬೇಕಲ್ಲ. ಪಾಪ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ಅಷ್ಟೆಲ್ಲ ಮಾಡಬೇಕಲ್ಲ. ಬಹುಶಃ ಅವ್ರು ನೋಡ್ಕೊಳ್ಳಿ, ಅವ್ರು ಭಾಳ ಕರೆಕ್ಟಾಗಿ ಹೇಳಿದ್ದಾರೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಮ್ಮ ಎಲ್ಲರನ್ನೂ ಕೂಡ ಅಲ್ಲಿ ಧರ್ಮ ಏನಿದೆಯೋ, ಅಲ್ಲಿ ನ್ಯಾಯ ಏನಿದೆಯೋ ನೋಡಲಿ ಅಂತ ನಾನು ಕೂಡ ಇಷ್ಟಪಡ್ತೀನಿ. ಅವ್ರ ಮಾತಿಗೆ ನಾನು ಬೆಂಬಲವನ್ನು ಸೂಚಿಸ್ತೀನಿ. ಧರ್ಮಸ್ಥಳ ವಿಚಾರವಾಗಿ ಷಡ್ಯಂತ್ರ ನಡೆಯುತ್ತಿದೆ ಅನ್ನುವಂಥದ್ದು ಜೊತೆಗೆ ಎಲ್ಲೋ ಒಂದು ಕಡೆ ಎಡಪಂಥೀಯರು, ನಗರ ನಕ್ಸಲರು ಕೂಡ ಇದರಲ್ಲಿ ಇದ್ದಾರೆ, ಅವರೇ ನೇರ ಕಾರಣ, ಅವರಿಂದನೇ ಇಷ್ಟೆಲ್ಲ ಆಗ್ತಿದೆ ಅನ್ನುವಂಥ ಗಂಭೀರ ಆರೋಪ BJP ಅವರು ಮಾಡ್ತಿದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ ನಗರ ನಕ್ಸಲರು ಅಂತ ಹೇಳ್ಬಿಡ್ತಾರೆ. ನಕ್ಸಲೀಯರು ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಡುವಂತಹ ಅವರು ನಕ್ಸಲೀಯರು. ಆದರೆ ಅವರು ವೆಪನ್ಸ್ ಇಟ್ಕೊಂಡಿದ್ದನ್ನು, ಅವರು ಸಾಯುಧಗಳನ್ನು ಇಟ್ಕೊಂಡಿದ್ದನ್ನು ನಾವು ವಿರೋಧಿಸ್ತಲೇ ಬಂದಿದ್ದೀವಿ. ಅದು ಹೊರತುಪಡಿಸಿದ್ದು ಅಂತಂದರೆ ನಕ್ಸಲೀಯರ ಬಗ್ಗೆ ನಾವು ನಿಜವಾಗ್ಲೂ ಕೂಡ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವಂತಹ ಒಂದು ದೊಡ್ಡ ಪಂಗಡ ಅಂತ ಹೇಳ್ತೀನಿ. ಇವತ್ತು ನಮ್ಮನ್ನು ಯಾರು ಆರೋಪಿಸ್ತಾ ಇದ್ದಾರೋ ನಗರ ನಕ್ಸಲೀಯರು ಅಂತೇಳಿ, ನಾನು ಭಾಳ ಗೌರವದಿಂದ ಒಪ್ಕೊಳ್ತೀನಿ. ಹೌದು, ನಾನು ನಗರ ನಕ್ಸಲೀಯ ಅಂತ ಒಪ್ಕೊಳ್ತೀನಿ ವಿತೌಟ್ ವೆಪನ್ಸ್. ಆದರೆ ನಾವು ಕೂಡ ನೀವು ಮಾಡೋ ಕೆಲಸನೂ ಕೂಡ ನಾವು ಆರೋಪಿಸ್ತೀವಿ. ನೀವು ನಗರ ಡಕಾಯಿತರು ಅಂತ ನೀವು ದಯವಿಟ್ಟು ಒಪ್ಕೊಳ್ಳಿ ಅಂತ ಕೇಳ್ತಾ ಇದ್ದೀವಿ. ಒಪ್ಕೊಳ್ಳಿ, ಅವ್ರು ನಗರ ಡಕಾಯಿತರಲ್ವಾ, ಅದರಿಂದ ನಗರ ಡಕಾಯಿತರು ಅಂತ ಅವರು ಒಪ್ಕೊಳ್ಳಿ. ನಾನು ನಕ್ಸಲಿ ಅಂತ ನಾನು ಒಪ್ಕೊಳ್ತೀನಿ. ಒಂದು ಈಗ ಪ್ರಕರಣದ ತನಿಖೆ ನೋಡಿದ್ರೆ ತಾರ್ಕಿಕ ಹಂತಕ್ಕೆ ಹೋಗುವಂಥ ಘಟ್ಟದಲ್ಲಿ ಬೇರೆ ಬೇರೆ ರೂಪಗಳನ್ನು ಕೂಡ ಈಗ ಪಡ್ಕೊಳ್ತಾ ಇರುವಂಥದ್ದು. ಒಂದು ಯಾರು ಆರೋಪ ಮಾಡಿದ್ರು ಮುಸ್ಕುದಾರಿ, ಅದರಂತೆ ಕೂಡ ಅಸ್ಥಿಪಂಜರಗಳು ಅಥವಾ ಅವರ ಆರೋಪ ಮಾಡದಂತೆ ಸಾಕ್ಷ್ಯಗಳು, ಪುರಾವೆಗಳು ಸಿಗದೇ ಇರುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಒಬ್ಬ ಮುಸ್ಕುದಾರಿ ಬಗ್ಗೆನೋ ಅಥವಾ ಇನ್ಯಾರ ಬಗ್ಗೆನೋ SIT ಫಾರ್ಮೇಷನ್ ಆಗಿಲ್ಲ.
SIT ಫಾರ್ಮೇಷನ್ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು ಸುಮಾರು 40 ವರ್ಷದ ಇತಿಹಾಸ ಇದೆ ಅಲ್ಲಿನ ಕ್ರೈಮ್ ಇತಿಹಾಸ. 1983ರಲ್ಲೇ ಧರ್ಮಸ್ಥಳದ ಸಾವುಗಳ ಬಗ್ಗೆ ಆಗಿನ ಅಸೆಂಬ್ಲಿಯಲ್ಲೇ ಚರ್ಚೆ ಆಗಿತ್ತು. 84-85 ನಂತರ ಅನೇಕ ಪತ್ರಿಕೆಗಳಲ್ಲಿ ಇದು ಹಂತವಾಗಿ ಬರ್ತಲೇ ಇದೆ. ಅದ್ರ ಜೊತೆಗೆ ಲಂಕೇಶ್ ಪತ್ರಿಕೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. 85 ನಾವು ಕೂಡ ಲಂಕೇಶ್ ಪತ್ರಿಕೆಯಲ್ಲಿ ವೇದವಲ್ಲಿ ಪ್ರಕರಣವನ್ನು ನಾವು ಬರೆದಿದ್ದೀವಿ. ಇದೆಲ್ಲವೂ ಹಾಕ್ಕೊಂಡು ಬಂದಿದೆ. ಅಂದರೆ ಇದಕ್ಕೆ ಒಂದು ದಿವಸದ ಇತಿಹಾಸ ಅಲ್ಲ, ಸುಮಾರು 40 ವರ್ಷಗಳ ಇತಿಹಾಸ ಇದೆ. 40 ವರ್ಷಗಳಿಂದ ಈ ಕ್ರೈಮ್ ನಡ್ಕೊಂಬಂದಿದೆ. ಆ ಕಾರಣಕ್ಕೋಸ್ಕರ ಇದು ಮಾಡೋದಿದೆಯಲ್ಲ, ಈ ಒಂದು ನಿಮಿಷ ಸಾರಿ, ಇಲ್ಲಿ ಸೌಂಡ್ ಬರುತ್ತೆ, ಅದಕ್ಕೆ ಬೇಡ ಅಂತ ಹೇಳ್ತಾರೆ, ಆಫ್ ಮಾಡಿಬಿಡಿ. ಸಾರಿ. ಈಗ ಧರ್ಮಸ್ಥಳದ ಏನು ಕೇಳಿದ್ರಿ ನೀವು? ನೀವೇನು ಪ್ರಶ್ನೆ ಕೇಳಿದ್ದು? ಅಲ್ಲ, ಇದ್ರ ಬಗ್ಗೆನೇ, ಅಂದರೆ ಪುರಾವೆಗಳು ಸರಿಯಾಗಿ ಪುರಾವೆಗಳನ್ನು ಮೀಡಿಯಾದವ್ರು ತೆಗಿಬೇಕಾ, SIT ಅವರು ತೆಗಿಬೇಕಾ? SIT ಅವರ ಕಟಕಟೆಯಲ್ಲಿ ನಿಂತ್ಕೊಂಡು ಇವ್ರು ಮಾತಾಡಬೇಕಾ, ಅಥವಾ ಮೀಡಿಯಾ ಸೃಷ್ಟಿ ಮಾಡಿರೋಂಥ ಕಟಕಟೆಯಲ್ಲಿ ನಿಂತ್ಕೊಂಡು SIT ಅವರು ಮಾತಾಡಬೇಕಾ? ನನಗೆ ಅರ್ಥ ಆಗ್ತಾ ಇಲ್ಲ. ಅದ್ರ ಕೆಲಸ ಪುರಾವೆಗಳು ಸಿಕ್ಕಿದೆಯಾ ಇಲ್ವಾ ಅಂತ ತೀರ್ಮಾನ ಮಾಡೋಂಥದ್ದು SIT ಕೆಲಸ, ಅದು ಪೊಲೀಸರ ಕೆಲಸ. ಅದು ಚಾರ್ಜ್ ಶೀಟ್ ಆಗುತ್ತೆ ನಾಳೆ ಅದು ಕೋರ್ಟ್ ಮುಂದ್ಗಡೆ ಹೋಗುತ್ತೆ, ಕೋರ್ಟ್ ತೀರ್ಮಾನ ಕೊಡುತ್ತೆ ಅಲ್ಲಿ ನಡೆದಿದೆಯಾ ಇಲ್ವಾ ಅಂತ. ಕೋರ್ಟ್ ತೀರ್ಮಾನ ಕೊಡುತ್ತೆ. ಕೋರ್ಟ್ ಏನು ತೀರ್ಮಾನ ಕೊಟ್ಟರು ಕೂಡ ನಾವು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇದ್ದೀವಿ ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಇವರೇ ಕಟಕಟೆಯಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಪುರಾವೆಗಳಿಲ್ಲ ಅಂತೇಳ್ಬಿಟ್ಟು ಇವ್ರು ಹೇಳೋದಕ್ಕೆ ಯಾರು? ಫಸ್ಟ್ ಆಫ್ ಆಲು ಈ ಕೊಲೆಗಡಕರ ಪರವಾಗಿ, ರೇಪಿಸ್ಟ್ಗಳ ಪರವಾಗಿ, ಈ ಬರಿ ಮಾಡಿದವ್ರ ಪರವಾಗಿ, ಮಿಸ್ಸಿಂಗ್ಗಳನ್ನು ಮಾಡಿದವ್ರ ಪರವಾಗಿ ಯಾಕೆ ಇವ್ರು ಇಷ್ಟೊಂದು ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ? ಇವ್ರ ಮನೇಲಿ ಹೆಣ್ಮಕ್ಳೇ ಇಲ್ವಾ? ಒಂದು ಹೆಣ್ಣು ಮಗು, ಒಂದು ಶಾಲೆಗೆ ಹೋಗುವಂಥ ಹೆಣ್ಣು ಮಗು ಹೀನಾಯವಾಗಿ ರೇಪ್ ಆಗ್ತಾಳೆ. ಅವಳ ಪುಸ್ತಕಗಳ ಸಮೇತ ಅಲ್ಲಿ ಹೂಳ್ತಾರೆ. ಅವಳ ಮರ್ಮಾಂಗದಲ್ಲಿ ಇವರು ಮರಳನ್ನು ತುಂಬ್ತಾರೆ. ಅಷ್ಟು ಕ್ರೂರವಾಗಿ ಕೊಂದಿದ್ದಾರೆ. ಆ ತಾಯಿ, ಆ ಕುಟುಂಬದ ತಾಯಿ, ಆ ಕುಟುಂಬದ ತಂದೆ, ಆ ಕುಟುಂಬದವರು ಇದ್ರ ಮೇಲೆ ತನಿಖೆ ಹಾಕಬೇಕು ಅಂತ ಕೇಳೋದು ತಪ್ಪ? ಅವ್ರಿಗೆ ವಾಯ್ಸ್ ಇಲ್ಲದೇ ಇರೋವಾಗ ಅವ್ರ ಪರವಾಗಿ ನಮ್ಮಂಥವರು ಅವ್ರಿಗೆ ಅಲ್ಲೊಂದು ತನಿಖೆ ಆಗಲಿ ಅಂತ ಹೇಳೋದು ತಪ್ಪ? ನಾವು ಅವ್ರ ಪರವಾಗಿ ಮಾತಾಡೋದು ತಪ್ಪ ಹಂಗಾದ್ರೆ? ಅಂದರೆ ಇಲ್ಲಿ ಬಡವರು, ನಿರ್ಗತಿಕರು, ದಿಕ್ಕಿಲ್ಲದವರು ಹೆಂಗಾದರೂ ಸಾಯ್ಬೋದಾ? ಎಷ್ಟಾದರೂ ರೇಪ್ಗಳು ಮಾಡ್ಕೋಬೋದಾ? ಅಂದರೆ ಇವರು ಶ್ರೀಮಂತರು ಮತ್ತು ಭಾಳ ಪ್ರಭಾವಿ ವ್ಯಕ್ತಿಗಳಾಗಿದ್ದರೆ ಅವ್ರ ಪರವಾಗಿ ನಿಂತು ಬಿಡ್ತಾರೆ ಇವರೆಲ್ಲರೂ ಕೂಡ. ಹಂಗಾದ್ರೆ ಬಡವರ ಪರವಾಗಿ ಯಾರು ಇರಲೇಬಾರ್ದಾ? ನಾವು ಬಡವರ ಪರವಾಗಿ ಇದ್ದೀವಿ ಅಂದಿದ ತಕ್ಷಣ ಷಡ್ಯಂತ್ರ ಅಂತ ಹೇಳ್ತೀವಿ. ಷಡ್ಯಂತ್ರ ಮಾಡ್ಕೊಂಡು ನಾವು ಏನು ಮಾಡಬೇಕಾಗಿದೆ? ಧರ್ಮಸ್ಥಳದ ನಾವು ಆಳ್ವಿಕೆ ಮಾಡಬೇಕಾಗಿದೆಯಾ? ಆ ಉಂಡಿನ ನಾವು ತಗೊಂಡು ಹೋಗ್ಬೇಕಾಗಿದೆಯಾ? ಇಲ್ವಲ್ಲ. ನಮಗಿರುವಂಥ ಉದ್ದೇಶ ಏನು? ಆ ಹೆಣ್ಣು ಮಕ್ಕಳಿಗೆ, ಅನ್ಯಾಯ ಆದ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಸಿಗಲಿ, ಆ ಕುಟುಂಬಕ್ಕೆ ಒಂದು ಸಾಂತ್ವನ ಸಿಗಲಿ, ನಮ್ಮ ಮಕ್ಕಳು ಏನಾದರೂ ಒಂದು ಗೊತ್ತಾಗಲಿ ಕನಿಷ್ಠ. ಅಷ್ಟಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ ಹೊರತು ಅದು ನೋಡಿ ಎಷ್ಟು ನೋವಾಗತ್ತೆ ಅಂತ ಹೇಳಿದ್ರೆ, ಆ ಒಂದು 8-9ನೇ ಕ್ಲಾಸಿನ ಮಗುನ ರೇಪ್ ಮಾಡಿ ಆ ಮಗುವಿನ ಪುಸ್ತಕ, ಆ ಟಿಫನ್ ಕ್ಯಾರಿಯರ್ ಸಮೇತ ಹೂಳ್ತಿರಲ್ಲ. ಇದು ನಿಮ್ಗೆ ಹೃದಯ ಇರೋವಂಥವ್ರಿಗೆ ಏನು ಅನ್ಸೋದೇ ಇಲ್ವಾ? ಹೃದಯ ಇಲ್ವಾ? ಹಂಗಾದ್ರೆ ನಿಮ್ಗೆ ಇದ್ರ ಬಗ್ಗೆ ಸ್ಪಂದನೆ ಇಲ್ವಾ? ಯಾರೋ ಒಬ್ಬ ಶ್ರೀಮಂತರ ಪರವಾಗಿ ನಿಂತ್ಕೊಂಡು ಜೋರು ಧ್ವನಿಯಲ್ಲಿ ಮಾತಾಡ್ತಿರಲ್ಲ ಷಡ್ಯಂತ್ರ ಅಂತ. ಷಡ್ಯಂತ್ರ ಯಾರು ಮಾಡ್ತಾ ಇರೋದು? ನೀವು ಆ ಶ್ರೀಮಂತರನ್ನ ಅಥವಾ ಕೊಲೆಗಡಕರನ್ನ ಉಳಿಸ್ಲಿಕ್ಕೆ ಮಾಡ್ತಾ ಇರೋವಂಥದ್ದು, ಅದು ಷಡ್ಯಂತ್ರ. ನಮ್ಮದು ಮಾನವೀಯತೆ, ನಮ್ಮದು ಹ್ಯೂಮನ್ ರೈಟ್ಸ್, ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದ ಆಧಾರದ ಮೇಲೆ ನಾವು ಇದು ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದೇವೆ ಹೊರತು ನಾವೆಂದೂ ಕೂಡ ಇದ್ರ ವಿರುದ್ಧವಾಗಿ ಮಾತಾಡೋದಂಥವ್ರಲ್ಲ ನಾವು. ಅಲ್ಲ, ಎಲ್ಲೂ ಯಾವ ಭಾಗದಲ್ಲೂ ಈ ರೀತಿಯ ಪ್ರಕರಣಗಳು ವರದಿ ಆಗದೇ ಇರುವಂಥ ವಿಚಾರವಾಗಿ ಧರ್ಮಸ್ಥಳದಲ್ಲಿ ಯಾಕೆ ಈ ರೀತಿ ಇಷ್ಟೊಂದು ಈ ಪ್ರಕರಣಗಳೆಲ್ಲ ನಡೆದಿದೆ ಅನ್ನುವಂಥ ಆರೋಪಗಳು ವ್ಯಕ್ತ ಆಗ್ತಿರುವಂಥದ್ದು ಯಾಕೆ? ಆ ಪರಿಸರದ ಅಲ್ಲಿ ನಮ್ಮ ಉದ್ದೇಶ ಕೂಡ ಅದೇ. ಧರ್ಮಸ್ಥಳದಲ್ಲೇ ಯಾಕೆ ಆಗ್ತಾ ಇದೆ? ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ, ಅದಕ್ಕೊಂದು ಸ್ಯಾಂಕ್ಟಿಟಿ ಇದೆ, ಅದಕ್ಕೊಂದು ಪಾವಿತ್ರತೆ ಇದೆ. ಅದು ಅಟ್ ದ ಸೇಮ್ ಟೈಮ್ ಧರ್ಮಸ್ಥಳ ಅನ್ನೋದು ಒಂದು ಊರು ಕೂಡ. ಆ ಊರಲ್ಲಿ ಒಂದು ಕ್ರೈಮ್ ನಡೆದಿದ್ದು ಅಂದರೆ ಧರ್ಮಸ್ಥಳದಲ್ಲಿ ಈ ಥರ ಕ್ರೈಮ್ ನಡೆದಿದೆ ಅಂತ ಹೇಳೋದು ಹೆಂಗೆ ತಪ್ಪಾಗತ್ತೆ? ಧರ್ಮಸ್ಥಳದ ಸ್ಯಾಂಕ್ಟಿಟಿಗೆ ಅಲ್ಲಿ ನಿಜಕ್ಕೂ ಧಕ್ಕೆ ಮಾಡಿದವ್ರು ಯಾರು? ಧಕ್ಕೆ ಮಾಡಿದವ್ರನ್ನ ಕೇಳಬೇಕು. ಇಲ್ಲಿ ಯಾಕೆ ಕೊಲೆಗಳು ನಡೀತಾ ಇದೆ, ಯಾಕೆ ರಕ್ತಪಾತ ಆಗ್ತಾ ಇದೆ, ಯಾಕೆ ರೇಪ್ ಆಗ್ತಾ ಇದೆ ಹೆಣ್ಮಕ್ಳನ್ನ, ಇಲ್ಲಿ ಯಾಕೆ ಮಿಸ್ಸಿಂಗ್ಗಳಾಗ್ತಾ ಇದ್ದಾವೆ, ಇಲ್ಲಿ ಯಾಕೆ ಬರಿಯಲ್ಲಾಗ್ತಾ ಇದ್ದೀವಿ ಅಂತೇಳಿ ಅವ್ರನ್ನ ಪ್ರಶ್ನೆ ಮಾಡಬೇಕೇ ಹೊರತು ಧರ್ಮಸ್ಥಳ ಪುಣ್ಯಕ್ಷೇತ್ರ ನಿಜ. ನಾವು ಯೋಚನೆ ಮಾಡ್ತಾ ಇರೋದು ಧರ್ಮಸ್ಥಳದಂಥ ಒಂದು ಪುಣ್ಯಕ್ಷೇತ್ರವನ್ನು ಪವಿತ್ರವಾಗಿ ಉಳಿಸ್ಕೋಬೇಕು ಅಂತ ನಮ್ಮ ಚಿಂತೆ. ಅವ್ರ ಚಿಂತೆ ಇರೋದು ಧರ್ಮಸ್ಥಳದ ಉಂಡಿ ಮೇಲೆ ಅವ್ರಿಗೆ ಕಣ್ಣಿರುವಂಥದ್ದು, ಉಂಡಿನ ಕಾಯೋರ ಬಗ್ಗೆ ಅವ್ರಿಗೆ ಕಣ್ಣಿರುವಂಥದ್ದು. ನಮ್ಗೆ ಅದ್ರ ಮೇಲಲ್ಲ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸ್ಯಾಂಕ್ಟಿಟಿನ ಉಳಿಸ್ಕೋಬೇಕು.
ಅಲ್ಲಿರುವಂಥ ಅಣ್ಣಪ್ಪ ಸ್ವಾಮಿಯ ಸ್ಯಾಂಕ್ಟಿಟಿ ನಾವು ಉಳಿಸ್ಕೋಬೇಕು. ನಮ್ಮ ಪೂರ್ವಕಾಲದಿಂದಲೂ ನಮ್ಮ ತಾತಂದರು ಅಜ್ಜಂದರೆಲ್ಲ ಕೂಡ ಒಂದು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರಲ್ಲ, ಆ ಪವಿತ್ರತೆಯನ್ನು ಉಳಿಸ್ಕೋಬೇಕು ಅಂತ ನಮ್ಮ ಉದ್ದೇಶ ಆಗಿದೆ ಹೊರತು ಇವತ್ತು ರೀತಿಯಲ್ಲಿ ಷಡ್ಯಂತ್ರ ಮಾಡ್ತಾ ಇರೋದು ನಾವಲ್ಲ, ಅದು ಅವ್ರು ಮಾಡ್ತಾ ಇರೋದು ಷಡ್ಯಂತ್ರ. ಈಗ ಸೌಜನ್ಯ ಪ್ರಕರಣ ಇದು ಲಾಜಿಕಲ್ ಎಂಡಿಗೆ ಹೋಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ, ಅಥವಾ ಅದು ಎಲ್ಲರೂ ಕೂಡ ಅದು ಬಗೆಹರಿಯುತ್ತೆ, ಅದು ಗೊತ್ತಾಗುತ್ತೆ ಯಾರು ಏನು ಎತ್ತ ಅಂತಹ ವಿಶ್ವಾಸ ನಿಮಗಿದೆಯಾ? ಈಗ ನೋಡಿ, ನಾನು ಕಾನೂನಲ್ಲಿ ನಂಬಿಕೆ ಇಟ್ಟಿರುವಂಥವನು. ನಾನು ಕಾನೂನಿನ ವಿದ್ಯಾರ್ಥಿ, ಸಂವಿಧಾನದ ವಿದ್ಯಾರ್ಥಿ, ನಾನೊಬ್ಬ ಅಂಬೇಡ್ಕರೈಟ್, ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರೈಟ್. ನಾನು ಆಲೋಚನೆ ಮಾಡುವಂಥದ್ದು ನ್ಯಾಯಬದ್ಧವಾಗಿ ಇದು ನಡಿಬೇಕು. ಈ SIT ಮೇಲೆ, ಈ ತನಿಖೆ ಮೇಲೆ ಯಾವುದೇ ರೀತಿಯ ಒತ್ತಡಗಳಾಗಬಾರ್ದು. ಅವ್ರನ್ನ ಫ್ರೀಯಾಗಿ ಕೆಲಸ ಮಾಡೋಕ್ಕೆ ಬಿಡಬೇಕು, ಅವ್ರ ಮೇಲೆ ಅನುಮಾನಗಳು ಪಡಬಾರ್ದು. ಇದೆಲ್ಲ ಮಾಡಿ ಅವ್ರು ಕರೆಕ್ಟಾಗಿ ತನಿಖೆ ಮಾಡೋಕ್ಕೆ ನಾವು ಎಲ್ಲ ಸಹಕಾರ ಮಾಡಿದ್ದು ಅಂತ ಹೇಳಿದ್ರೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ, ಖಂಡಿತ ತಾರ್ಕಿಕ ಅಂತ್ಯ ತಲುಪುತ್ತೆ. ಇನ್ನೂ ನಾವು ಎಲ್ಲರೂ ಕೂಡ ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇಟ್ಕೊಂಡ್ರು ಅವ್ರು ನಾವೆಲ್ಲ. ಅದರಿಂದಾಗಿ ಖಂಡಿತ ಇದು ಒಂದು ತಾರ್ಕಿಕ ಅಂತ್ಯ ತಲುಪುತ್ತೆ. ಅದಕ್ಕೆ ಕೋರ್ಟುಗಳು, ನಮ್ಮ ಸಂವಿಧಾನ, ಇಲ್ಲಿರುವಂತಹ ಮಾನವೀಯ ಮನಸ್ಸುಗಳು, ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಎಲ್ಲರೂ ಸಹಾಯ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೆ. ಸರ್, ಅನನ್ಯ ಭಟ್ ವಿಚಾರವಾಗಿ ಬೇರೆ ಬೇರೆ ತಿರುವುಗಳು ಕೂಡ ಪಡ್ಕೊಳ್ತಾ ಇದೆ ಆ ಒಂದು ಪ್ರಕರಣ ಸಂದರ್ಭದಲ್ಲಿ. ನೋಡಿ, ಅದನ್ನು ಅನನ್ಯ ಪ್ರಕರಣ ಇರ್ಬೋದು, ಅನನ್ಯ ಭಟ್ ಪ್ರಕರಣ ಇರ್ಬೋದು, ಅದು ಯಾವುದೇ ಪ್ರಕರಣಗಳಿರ್ಬೋದು, ಅದನ್ನು ತೀರ್ಮಾನ ಮಾಡಬೇಕಾದ್ರೆ SIT. ನೀವು ಮಾಧ್ಯಮದ ಕಟ್ಟಕಟೆಯಲ್ಲಿ ನಿಲ್ಲಿಸ್ಬಿಟ್ಟು ಯಾರನ್ನೋ ವಿಚಾರಣೆ ಮಾಡಿಬಿಟ್ರೆ, ನಿಮ್ಗೆ ಇಷ್ಟ ಬಂದಂಗೆ ವಿಚಾರಣೆ ಮಾಡಿಬಿಟ್ರೆ, ನಾವು ಕೋರ್ಟ್ಗಳ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ. ನಮ್ಮ ಕ್ಲೈಂಟ್ ಪರವಾಗಿ ಏನು ಮಾಡಬೇಕು ಅದನ್ನ ಮಾಡ್ತೀವಿ. ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ ಅದು ಸರಿನಾ ತಪ್ಪಾ ಅಂತ ಹೇಳ್ಬಿಡುತ್ತೆ. ಇಲ್ಲಿ ಎಲ್ಲಾದರೂ SIT ಅನನ್ಯ ಪ್ರಕರಣದಲ್ಲಿ ಹಿಂಗೆ ಅನ್ಯಾಯ ಆಗಿದೆ ಅಂತ ಎಲ್ಲಾದರೂ ಸ್ಟೇಟ್ಮೆಂಟ್ ಕೊಟ್ಟಿದೆಯಾ? SIT ಅವರು ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಅದೆಲ್ಲ ಹೇಳ್ತಾ ಇರೋರು ಯಾರು? ಕೊಲೆಗಡಕರನ್ನ ರಕ್ಷಣೆ ಮಾಡುವಂತಹ, ಅವರಿಂದ ಹಣ ತಗೊಂಡ್ರು ಅಂತ ಅವ್ರು ಇದನ್ನೆಲ್ಲ ಹೇಳ್ತಾ ಇರೋಂಥದ್ದು. ಯಾಕಂದರೆ ಬೇಕಾದಷ್ಟು ಹಣ ಇದೆ, ಅಲ್ಲಿ ಕೊಪ್ಪರಿಗೆ ಗಟ್ಟಲೆ ಹಣ ಇದೆ, ಬೇಕಾದಷ್ಟು ಶ್ರೀಮಂತಿಕೆ ಇದೆ. ಇನ್ನು ಅವ್ರ ಪರವಾಗಿ ಮಾತಾಡ್ತಾ ಅವ್ರು ಇನ್ನೇನು ಮಾಡ್ತಾರೆ? ನಾವು ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇರೋಂಥವ್ರು, ಬಡವರ ಪರವಾಗಿ ಮಾತಾಡ್ತಾ ಇರೋಂಥವ್ರು, ಆ ಹೆಣ್ಮಕ್ಳ ಪರವಾಗಿ ಮಾತಾಡ್ತಾ ಇರೋರು, ದಿಕ್ಕಿಲ್ಲದವ್ರ ಪರವಾಗಿ ನಾವು ಮಾತಾಡ್ತಾ ಇರೋಂಥವ್ರು. ನಾವೇನು ಷಡ್ಯಂತ್ರ ಮಾಡೋಕ್ಕಾಗತ್ತೆ? ಅವ್ರಿಗೆ ಹಣ ಇದೆ, ಅದರಿಂದ ಅವ್ರ ಪರವಾಗಿದ್ದಾರೆ ಅಷ್ಟೇ, ಭಾಳ ಸಿಂಪಲ್. ಸರ್, BJP JDS ಅವರು ಈಗ ಧರ್ಮಸ್ಥಳ ಒಂದು ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಧರ್ಮಸ್ಥಳ ಚಲವನ್ನು ಕೂಡ ಮಾಡ್ತಿದ್ದಾರೆ. BJPಗೂ ಪಾವಿತ್ರ್ಯತೆಗೂ ಏನಾದರೂ ಸಂಬಂಧ ಇದೆಯಾ? BJP ಯಾವತ್ತಾದರೂ ಇಲ್ಲಿನ ಅಸಹಾಯಕ ಸಮುದಾಯಗಳ ಬಗ್ಗೆ, ಅಸಹಾಯಕ ಹೆಣ್ಣುಮಕ್ಕಳ ಬಗ್ಗೆ, ಆದಿವಾಸಿಗಳ ಬಗ್ಗೆ, ಅಲೆಮಾರಿಗಳ ಬಗ್ಗೆ, ದಲಿತರ ಬಗ್ಗೆ, ಅಸ್ಪೃಶ್ಯರ ಬಗ್ಗೆ ಎಂದಾದರೂ ಕಾಳಜಿ ವಹಿಸಿ ಮಾತಾಡೋದು ನಾನು ನೋಡಿದ್ದೀರಾ? ನೋಡಿದರೆ ಒಂದೇ ಒಂದು ಇನ್ಸಿಡೆನ್ಸ್ ಹೇಳಿ ನೋಡೋಣ. ಒಂದು ಇನ್ಸಿಡೆನ್ಸಲ್ಲೂ ಕೂಡ ಅವ್ರ ಪರವಾಗಿಲ್ಲ. ಅವರಿರೋದು ಅಂಬಾನಿ ಅದಾನಿಗಳ ಪರವಾಗಿ. ಯಾರು ಅಂಬಾನಿಗಳ ಅದಾನಿಗಳ ರೀತಿಯಲ್ಲಿ ಶ್ರೀಮಂತರು ಇರ್ತಾರೋ, ಭಾಳ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾರೋ, ಉದ್ಯಮಿಗಳಿರ್ತಾರೋ ಅವ್ರ ಪರವಾಗಿರ್ತಾರೆ ಹೊರತು ಅವ್ರು ಎಂದೂ ಕೂಡ ಇವ್ರ ಪರವಾಗಿಲ್ಲ. ಅವ್ರಿಗೂ ಪಾವಿತ್ರ್ಯತೆಗೂ ಸಂಬಂಧನೇ ಇಲ್ಲ. ಯಾಕಂದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬರಬಾರ್ದು. ಅಲ್ಲ, ಕಾಂಗ್ರೆಸ್ನ ಕೆಲವು ಶಾಸಕರು ಕೂಡ ಧರ್ಮಸ್ಥಳಕ್ಕೆ ಹೋಗೋದು, ಧರ್ಮಸ್ಥಳಕ್ಕೆ ಹೋಗಿ ಭೇಟಿ ಕೊಡುವಂಥದ್ದು, ಅವು ಕಾಂಗ್ರೆಸ್ಸಿಂದನೂ ಕೂಡ ಕೆಲವು ಶಾಸಕರಿಂದ ಆಗ್ತಿದೆಯಲ್ಲ. ಕಾಂಗ್ರೆಸ್ಸಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಒಂದು ನಿರ್ಣಯ ಅಂತ ತಗೊಂಡಿದೆ. ಕಾಂಗ್ರೆಸ್ಸಲ್ಲಿ ಯಾರು ಇಂಡಿವಿಜುವಲ್ ಆಗಿ ಒಬ್ಬರು ಇಬ್ಬರು ಹೋಗಿ ಬರ್ಬೋದು ಅಂತ ಹೊರತುಪಡಿಸಿದ್ರೆ, ಕಾಂಗ್ರೆಸ್ ಸರ್ಕಾರನೇ SIT ಫಾರ್ಮೇಷನ್ ಮಾಡಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಅಂತ ನಂಬಿದ್ದೀನಿ. ಸರ್, ಇನ್ನೊಂದು ಬಹಳ ಮುಖ್ಯವಾಗಿ, ತಾವು ಕೂಡ ಪರಿಷತ್ತು ಸದಸ್ಯತನದ ಆಕಾಂಕ್ಷಿ ಕೂಡ ಆಗಿದ್ರಿ. ನಿಮಗೆ ಈ ಬಾರಿ ಒಂದು ಅವಕಾಶ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೀವು ಕೂಡ ನಿರೀಕ್ಷೆಯಲ್ಲಿ ಇದ್ರಿ ಅಂತ ಕಾಣಿಸ್ತದೆ. ಸೊ ನಿಮಗೆ ಆ ಥರದ್ದು ಯಾಕೆ ಸಿಗದೇ ಇರುವಂಥ ಕಾರಣ ಏನು ಕಾಂಗ್ರೆಸ್ಸಲ್ಲಿ? ನಾನು ಇದಕ್ಕೆ ಏನು ಹೇಳಿ, ಅದು ಪೊಲಿಟಿಕಲ್ ಇದು ತಗೊಳುತ್ತೆ. ಎಷ್ಟೋ ಜನ ಕಾಂಪಿಟೇಟರ್ಸ್ ಇರ್ತಾರೆ, ಸುಮಾರು 100-150 ಜನ ಕಾಂಪಿಟೇಟರ್ಸ್ ಇದರಲ್ಲೂ. ಅದರಲ್ಲೂ ಒಂದು ಶಾರ್ಟ್ ಲಿಸ್ಟ್ ಒಂದು 8 ಜನನೋ 10 ಜನ ಮಾಡಿದ್ರೆ, ಶಾರ್ಟ್ ಲಿಸ್ಟಲ್ಲಿ ನಂದು ಇತ್ತು. ಅಕಸ್ಮಾತಾಗಿ ನನ್ನ ತಪ್ಪೋಗಿದೆ, ಯಾರೋ ನಮ್ಮವ್ರಿಗೆ ಯಾರಿಗೂ ಸಿಕ್ಕಿದೆ, ನಾವು ಸಂತೋಷ ಪಡಬೇಕಷ್ಟೆ. ಅಂದರೆ ಅಲ್ಲ, ನಿಮಗೆ ಸಿಗುತ್ತೆ ಅಂತ ಬಲವಾದ ವಿಶ್ವಾಸದಲ್ಲಿದ್ರಿ. ಅಂದರೆ ನಿಮ್ಗೇನು ತಪ್ಪಿದೆ ಅನಿಸುತ್ತಾ, ಅಥವಾ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಇದ್ರು, ನಿಮಗಿನ ಸೀನಿಯಾರಿಟಿ ಇದ್ರು ಅನ್ನೋ ಕಾರಣಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಿದೆ ಅನ್ನುವಂಥ ಕಾರಣಕ್ಕೆ ನಿಮ್ಗೆ ಮಿಸ್ ಆಗಿದೆ? ಇಲ್ಲ, ಅರ್ಹತೆಗಳನ್ನು ಕೌಂಟ್ ಮಾಡೋವಾಗ ಬೇರೆ ಬೇರೆ ಅನೇಕ ಇಶ್ಯೂಗಳನ್ನು ಕೌಂಟ್ ಮಾಡಬೇಕಾಗತ್ತೆ. ಪಾರ್ಟಿಯಲ್ಲೂ ಬೇರೆ ಬೇರೆ ರೀತಿಯ ಒತ್ತಡಗಳಿರ್ತವೆ, ಅಲ್ಲಿ ಜಾತಿ ಕಾಂಬಿನೇಷನ್ಗಳಿರ್ತವೆ. ಈ ಎಲ್ಲದರ ಇದರಲ್ಲಿ ನನಗೆ ಸಿಕ್ಕದೆ ಹೋಗಿರ್ಬೋದು. ಬಹುಶಃ ಒಂದು ಹೋಪ್ ಇದೆ, ಮುಂದಕ್ಕೆ ಯಾವತ್ತಾದರೂ ಸಿಗ್ಬೋದು ಅಂತ. ಸಿಗದಿದ್ರು ಕೂಡ ನೋ ಪ್ರಾಬ್ಲಮ್. ಅಂದರೆ ಕಾಂಗ್ರೆಸ್ಸಲ್ಲಿ ದ್ವಾರಕಾನಾಥ್ ಅವ್ರನ್ನ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಿದೆ ಅನ್ನುವಂಥ ವಿಶ್ವಾಸ ಇದೆಯಾ? ನಾನು ಸಾಮಾಜಿಕ ನ್ಯಾಯ ಇದಕ್ಕೆ ನಾನು ಅಧ್ಯಕ್ಷನಾಗಿದ್ದೀನಿ, ಸಾಮಾಜಿಕ ನ್ಯಾಯ ಇಲಾಖೆಗೆ ನಾನು ಅಧ್ಯಕ್ಷನಾಗಿದ್ದೀನಿ. ಅಟ್ ದ ಸೇಮ್ ಟೈಮ್ ನಾನು
ಚೀಫ್ ಸ್ಪೋಕ್ಸ್ ಪರ್ಸನ್ ಆಫ್ ದ ಪಾರ್ಟಿ ಆಗಿದ್ದೀನಿ. ಅದ್ರ ಜೊತೆಗೆ ಈಗ ಕಾಂಗ್ರೆಸ್ನಲ್ಲಿ ನಮ್ಮ ಎಂಥದ್ದು ಚೀಫ್ ಕೋಆರ್ಡಿನೇಟರ್ ಆಗಿ ಬೇರೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇಷ್ಟು ವೃತ್ತಿಗಳು ನನಗೆ, ಇಷ್ಟು ಹುದ್ದೆಗಳನ್ನು ನನಗೆ ಕಾಂಗ್ರೆಸ್ಸಲ್ಲಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾನು ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಕಾಂಗ್ರೆಸ್ಸು ನಾನು ಈಗ ಸದ್ಯಕ್ಕಂತೂ ಬಳಸ್ಕೊಳ್ತಾ ಇದ್ದೀನಿ ಅಂತ ನನಗನ್ನಿಸ್ತಾ ಇದೆ. ಸೊ ಇದಿಷ್ಟು ಕೂಡ ದ್ವಾರಕಾನಾಥ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.